ಅಕ್ಕನ ಮದುವೆಗೋಸ್ಕರ ಮತ್ತು ನನ್ನ ಮದುವೆಗೋಸ್ಕರ ತುಂಬ ಕೇಳೋಣ ಅಂತ ಬಂದಿದ್ದು. ಆಗುತ್ತೆ ಅನ್ನೋ ನಂಬಿಕೆನೂ ಇದೆ ನಮಗೆ. ದೇವ್ರನ್ನ ನಂಬಿ ಹಾಗೆ ಆಗುತ್ತೆ ಅನ್ನೋ ನಂಬಿಕೆಯಿಂದನೇ ಹೋಗಿ. ಬೋರ್ ತೆಗ್ಸ್ತೋ 3 ಫೇಲ್ ಆದೋ. ಬಸವೇಶ್ವರ ವಿಜಯಕಾಳಿ ದೇವಸ್ಥಾನಕ್ಕೆ ಹೋಗಿ ಬಸಪ್ಪನ ಕರ್ಕೊಂಡೋಗಿ ನೀರು ಟೆಸ್ಟ್ ಮಾಡೋದು ಸರಿ ಹೋಯ್ತದೆ ಅಂದರು. 300 ಅಡಿಗೆ ನೀರು ಅಂತ ಹೇಳಿದ್ರು. ಅಲ್ಲೋಗಿ ತೆಗ್ಸ್ತೋ 300 ಅಡಿಗೆ ನೀರು ಬಂತು. ನನ್ನ ಜೀವನದಲ್ಲಿ ಏನು ನಡೆದದ ಏನು ನಡೀತದೆ ಅನ್ನೋದು ಹೇಳಿದ್ರು. ಎಲ್ಲ ಸತ್ಯನೇ, ಒಂದು ಸುಳ್ಳಿಲ್ಲ. ನಾವು ಹಿಡ್ಕೊಂಡು ಹಿಂದೆ ಹೋಗಿ ಹಿಡ್ಕೊಂಡಿದ್ದಷ್ಟು ಅದು ಆಟೋಮೆಟಿಕ್ ಅದೇ ತೊಗೊಂಡೋಗುತ್ತೆ, ಅದೇ ಮುಂದೆ ಬರುತ್ತೆ, ಅದೇ ಲೆಫ್ಟ್ ರೈಟ್ ಎಲ್ಲ ಹೋಗುತ್ತೆ. ಬೋರ್ ಫೈಲಾಗಿ 4ನೇದು ನೀರು ಚೆನ್ನಾಗಿ ಬಂತು. ಏನೂ ತೊಂದರೆ ಇಲ್ಲ. ಸತ್ಯ ನಂಬಿನಣ ದೇವ್ರ ನಂಬ್ಕೊಂಡು ಬಂದರೆ ಒಳ್ಳೇದಾಗತ್ತೆ ಕಣಪ್ಪ. ಬಂದಿರೋದು ಈ ಪವಾಡ ನೋಡಿ ನಾನು ಯೂಟ್ಯೂಬಲ್ಲಿ ಭಾಳ ನನಗೆ ಇಷ್ಟ ಆಯಿತು. ಇದನ್ನು ನೋಡಿ ಒಂದ್ಸಲ ನಾನು ದರ್ಶನ ಕೊಟ್ಟು ಬರಬೇಕಂತೇಳಿ ನನಗೆ ಆಸೆ ಆಯಿತು. ಹಾಗಾಗಿ ನಾನು ಅಮ್ಮನವರು ಮತ್ತು ಬಸಪ್ಪನವರ ದರ್ಶನ ಮಾಡಿ ನನಗೊಂದು ಪ್ರಶ್ನೆ ಇತ್ತು. ಒಂದು ಒಬ್ಬ ಅಗ್ನಿ ಪರೀಕ್ಷೆ ಮಾಡೋಕ್ಕಂತ ಹೊಂಟಿದ್ರು. ಆ ಅಗ್ನಿ ಪರೀಕ್ಷೆಯಲ್ಲಿ ನಾನು ಯಾವುದೇ ತೊಂದರೆಯಿಂದ ಒಂದು ದುಡ್ಡಲ್ಲಿ ಮೋಸ ಮಾಡಿದ್ರು. ಅದರಿಂದ ನಾನು ಹೊರಗೆ ಬರ್ಬೇಕಂತೇಳಿ ನಾನು ಬಸಪ್ಪನ ಆಶೀರ್ವಾದ ಪಾದ ಕೇಳಿದೆ. ಆ ಪಾದ ಇಮ್ಮಿಡಿಯೇಟ್ಲಿ ಕೊಟ್ಟತೆ. ನನಗೆ ತುಂಬ ಇಷ್ಟ ಆಯಿತು. ಅವ್ರು ಹೇಳಿದ್ದೆಲ್ಲ ನಿಜ ಇದೆ. ಯಾಕೆಂದರೆ ನನಗೆ ಮೈಸೂರಿಂದ ಬಂದಿದ್ದೀವಿ. ನಂಗೆ ತುಂಬ ಇಷ್ಟ ಆಯಿತು. ಅವ್ರು ಹೇಳಿದ್ದೆಲ್ಲ ನಿಜ ಅನಿಸ್ತಾ ಇದೆ. ನಾನು ಫಸ್ಟ್ ಬಂದಿರೋದು, ಇನ್ನೂ ಬರಬೇಕಂತ ತುಂಬ ಇಷ್ಟ ಆಗಿದೆ. ಈಗೆಲ್ಲ ನನಗೆಲ್ಲ ಇಷ್ಟ ಆಗಿದೆ. ಅವಾಗ ನನಗೆ ಖುಷಿ ಅಳುನೇ ಬಂತು. ಬಸಪ್ಪನ ನೋಡಿ ಅದೆಲ್ಲ ನಿಜ, ನಾನು ಅರ್ಕೆ ಏನನ್ನು ನೆನೆಸ್ಕೊಂಡಿದ್ದೆ ಅದೆಲ್ಲ ನಿಜ ಆಗುತ್ತೆ ಅಂತ ನಂಗೆ ನಂಬಿಕೆ ಇದೆ. ಜನಗಳೆಲ್ಲ ನೋಡಿ ಖುಷಿ ಆಯಿತು. ಅಂದರೆ ಏನಂದರೆ ಅವ್ರಿಗೆಲ್ಲ ನಂಬಿಕೆ ಇದೆ, ನಮಗೂ ನಂಬಿಕೆ ಇದೆ. ನಂಬಿಕೆ ಇರೋದ್ರಿಂದ ಜನ ಬರ್ತಾರೆ ಅಲ್ವಾ. ಬಸಪ್ಪ ಮಾಡಿದ್ದೆಲ್ಲ ಒಳ್ಳೆಯದು, ಗುರುಜಿ ಮಾಡಿದ್ದೆಲ್ಲ ನಂಗೆ ತುಂಬ ಇಷ್ಟ ಆಯಿತು. ನಮ್ಮ ಇಲ್ಲಿ ನಾವು ಬೋರ್ ತೆಗಿಸ್ಬೇಕು ಅಂದ್ಬಿಟ್ಟು ಒಂದು ಸರಿ ಬೋರ್ ತೆಗ್ಸ್ತೋ 3 ಫೇಲ್ ಆದೋ. ಫೇಲ್ ಆದಾಗ ಇಲ್ಲಿಗೆ ಯಾರೋ ಹೇಳಿದ್ರು, ನಮ್ಮ ಕೂರುಗಳಿಂದ ಹೇಳಿದ್ರು, ಅಲ್ಲಿ ಬಸವೇಶ್ವರ ವಿಜಯಕಾಳಿ ದೇವಸ್ಥಾನಕ್ಕೆ ಹೋಗಿ ಬಸಪ್ಪನ ಕರ್ಕೊಂಡೋಗಿ ನೀರು ಟೆಸ್ಟ್ ಮಾಡೋದು ಸರಿ ಹೋಯ್ತದೆ ಅಂದರು. ನಾವು ಇಲ್ಲಿಗೆ ಬಂದಾಗ ಗುರುಗಳಿಗೆ ಹೇಳಿದೋ, ಗುರುಗಳೇ 3 ಬೋರ್ ತೆಗಿಸ್ತೋ ನೀರೇ ಬರಲಿಲ್ವಲ್ಲ, ಏನು ಮಾಡೋದು ಅಂತ ಹೇಳಿದ್ರು. ಅದಕ್ಕೆ ನೀವು ಟೆಸ್ಟ್ ಮಾಡಿ ಯಾವ ಕಡೆ ಟೆಸ್ಟ್ ಮಾಡಿದಿರಿ ಅದನ್ನು ಮಣ್ಣು ತಗೊಬಂದು ಬಸಪ್ಪನ ಪಾದಕ್ಕೆ ಇಡಿ ಅಂದರು. ಆ ಮಣ್ಣು ತಂದು ಬಸಪ್ಪನ ಪಾದಕ್ಕೆ ಕೊಟ್ಟು ಬಲ್ದ ಕಾಲಲ್ಲಿ ವರ ಕೊಡ್ತು. ವರ ಕೊಟ್ಟಾಗ ಅವರಂದರು ವರ ಕೊಡ್ತು ಅಂತ ವಿಜಯಲಕ್ಷ್ಮಿ ಹತ್ರ ಹೋಗಿ ಪೂಜೆ ಮಾಡಿಸ್ಬಿಟ್ಟು ಬಂದು ವಿಜಯಕಾಳಿ ಹತ್ರ ಬಂದಾಗ ಅದು ಅವ್ರು ಹೇಳಿದ್ರು 300 ಅಡಿಗೆ ನೀರು ಅಂತ ಹೇಳಿದ್ರು. ಅಲ್ಲೋಗಿ ತೆಗಿಸ್ತೋ 300 ಅಡಿಗೆ ನೀರು ಬಂತು. 300 ಅಡಿಗೆ ನೀರು ಬಂತು. ನಾವು ಬಸಪ್ಪ ಯಾವಾಗ ಪಾದದಲ್ಲಿ ನಮಗೆ ಕೊಟ್ಟಿತ್ತು, ಅದೇ ಕಾಲಿಗೆ ನಾನು ಕಪ್ಪ ಮಾಡಿಸ್ತೀನಿ ಅಂತೇಳಿ 125 ಗ್ರಾಮ್ ಕಪ್ಪ ಮಾಡಿಸ್ಕೊಂಡು ತಂದು ಹಾಕ್ತೆ. ನೀರು ಬಂತು. 300 ಅಡಿಗೆ ಬಂತು. 500 ಅಡಿಗೆ ಲಾಸ್ಟ್ ಮಾಡ್ದೋ. ನಮ್ಮ ಮನೆ ಕಟ್ಟೆ ವ್ಯವಸ್ಥೆಗೂ ಅಷ್ಟೇ ಅಲ್ಲೇ ಒಂದು ಹೊಲದ ಹತ್ರ ಒಂದು ಮನೆ ಮಾಡ್ಕೊಳ್ಳೋದ ಅಂತ ಅಂದು ದೇವ್ರ ದಯದಿಂದ 14 ತಿಂಗಳು ಅಂದರು. 4 ತಿಂಗಳಿಗೂ ಮನೆ ವ್ಯವಸ್ಥೆನೂ ಆಯಿತು. ನಾವಿಲ್ಲಿ ಏನೇ ಸಮಸ್ಯೆ, ನಾವು ಕಷ್ಟ ಅಂದರೂ ನಮಗೇನು ಅಂತಲೂ ಗೊತ್ತಿಲ್ಲ. ನಮ್ಮ ದೇವರು ಬಸಪ್ಪ ವಿಜಯಕಾಳಿ ಒಂದು ಒಳ್ಳೇದು ಅಂತ ಬಂದ್ರೂ ನಮ್ಗೆ ಒಳ್ಳೇದಾಯ್ತದೆ. ನಮ್ಗೆ ಒಳ್ಳೇದಾದಂಗೆ ಜನಗಳಿಗೆಲ್ಲ ಒಳ್ಳೇದಾಗಬೇಕು. ಇಲ್ಲೇನು ಮಾಟ ಅಲ್ಲ, ಮಂತ್ರ ಅಲ್ಲ, ಏನಿಲ್ಲ. ಬಸಪ್ಪನ ಆಶೀರ್ವಾದ, ವಿಜಯಕಾಳಿ ಆಶೀರ್ವಾದ. ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ, ಬ್ಯಾಂಗ್ಳೂರಿಂದ ಬಂದಿರೋದು. ಅಕ್ಕನ ಮದುವೆಗೋಸ್ಕರ ಮತ್ತು ನನ್ನ ಮದುವೆಗೋಸ್ಕರ ತುಂಬ 30 ವರ್ಷದಿಂದ ಆಗಿರಲಿಲ್ಲ. ಅದಕ್ಕೆ ಕೇಳೋಣ ಅಂತ ಬಂದಿದ್ದು. ಪಾಸಿಟಿವ್ ಆಗಿದೆ, ತುಂಬ ವೈಬ್ ಎಲ್ಲ. ಮತ್ತು ಬಸಪ್ಪಂದು ನೋಡಿದ್ವಿ, ಅದೂ ಚೆನ್ನಾಗಿದೆ. ಬಂದು ಒಂದು ಸ್ವಲ್ಪ ಹೊತ್ತಲ್ಲೇ ನಮಗೆ ಖುಷಿ ಆಯಿತು, ಒಂಥರ ನೆಮ್ಮದಿ ಅನಿಸ್ತು. ಮನಸ್ಸಿಗೆ ನೆಮ್ಮದಿ ಇದೆ ಫಸ್ಟು, ಅದೊಂದು ಆಗುತ್ತೆ ಅನ್ನೋ ನಂಬಿಕೆನೂ ಇದೆ ನಮಗೆ. ಕುಡಿಯೋ ಚಟ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಬಿಡಿಸ್ತಾರೆ ಅಂತ ಗೊತ್ತಾಯಿತು. ಸೊ ಅದೊಂದು ಚೆನ್ನಾಗಿ ಗೊತ್ತಾಯಿತು. ಫಸ್ಟ್ ಟೈಮ್ ಬೆಂಗಳೂರಿಂದ ಬಂದೆ ಇವತ್ತು. ಹಿಂಗೆ ನಮ್ಮ ಫ್ರೆಂಡ್ಸ್ ಹೇಳಿದ್ರು ಅಂದ್ಬಿಟ್ಟು ಬೆಂಗಳೂರಿಂದ ಬಂದಿದ್ದು ನಾವು ಒಂದು 1 ಅವರ್ ನೋಡಿದೆ ಎಲ್ಲ. ಅದು ಚಮಟೆ ಎಲ್ಲ ಹೊಡಿತಾಯಿದ್ರು, ಜನ ಬೇರೆಯವರೆಲ್ಲ ಬಂದು ಕೇಳ್ತಾಯಿದ್ರು. 1 ಅವರ್ ನೋಡಿದ ತಕ್ಷಣ ನಾವು ಹಿಡ್ಕೊಂಡು ಹಿಂದೆ ಹೋಗಿ ಹಿಡ್ಕೊಂಡಿದ ತಕ್ಷಣ ಅದು ಆಟೋಮೆಟಿಕ್ ಅದೇ ತೊಗೊಂಡೋಗುತ್ತೆ, ಅದೇ ಮುಂದೆ ಬರುತ್ತೆ, ಅದೇ ಲೆಫ್ಟ್ ರೈಟ್ ಎಲ್ಲ ಹೋಗುತ್ತೆ. ಕೆಲವ್ರು ಜನಕ್ಕೆ ಎಡಕ್ಕೂ ಕೊಡುತ್ತೆ, ಕೆಲವ್ರು ಜನಕ್ಕೆ ಬಲಕ್ಕೂ ಕೊಡುತ್ತದೆ. ನಮ್ಮ ಸಾರ್ವಜನಿಕರೇ ಇಲ್ಲೆಲ್ಲ ಬಂದಿದ್ದು. ಅವ್ರು ಹೇಳಿದ್ರಲ್ಲ, ಪೂಜಾರಿ ಅವರೇ, ದೇವಸ್ಥಾನದವ್ರು ಏನು ಬಂದಿಲ್ಲ ಇಲ್ಲಿ ಅಂತ. ನಮಗೆ ದೇವ್ರನ್ನ ನಂಬಿ ಬನ್ನಿ, ದೇವರಲ್ಲಿ ಶಕ್ತಿ ಇದೆ.